ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 30ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಕೆಲವೊಂದು ಘಟನೆಗಳನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ಅದನ್ನೆಲ್ಲ ತಿಳ್ಕೊಂಡ್ವಿ. ಅಂದರೆ ಯಶೋದೆ ಬಾಲರೂಪಿಯಾದ ಕೃಷ್ಣನ ಬಾಯಲ್ಲಿ ಇಡೀ ಜಗತ್ತನ್ನು ಹೇಗೆ ನೋಡ್ತಾಳೆ, ಮತ್ತು ಕಾಕಭೂಷುಂಡಿಯವರು ಭಗವಂತ ಶ್ರೀರಾಮನ ಉದರದಲ್ಲಿ ಇಡೀ ವಿಶ್ವವನ್ನು ಹೇಗೆ ನೋಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತ ನೋಡೋಣ. ಅವನಿಗೆ ನಾನು ಅದೃಶ್ಯನಾಗೋದಿಲ್ಲ ಮತ್ತು ಅವನು ನನ್ನಿಂದ ಅದೃಶ್ಯನಾಗೋದಿಲ್ಲ, ಈ ಒಂದು ಮಾತಿನ ಅಭಿಪ್ರಾಯ ಏನು ಅಂತಂದ್ಬಿಟ್ಟು ಉತ್ತರ ಏನು ಅಂತಂದರೆ, ಮೊದಲನೇ ಪ್ರಶ್ನೆಯ ಉತ್ತರದ ಅನುಸಾರವಾಗಿ ಯಾರು ಇಡೀ ಜಗತ್ತಲ್ಲಿ ಭಗವಂತನನ್ನು ಮತ್ತು ಭಗವಂತನಲ್ಲಿ ಎಲ್ಲ ಜಗತ್ತನ್ನು ನೋಡ್ತಾನೋ ಅವನ ದೃಷ್ಟಿಯಿಂದ ಭಗವಂತ ಯಾವತ್ತೂ ಮರೆಯಾಗೋದಿಲ್ಲ. ಯಾಕಂದರೆ ಅವನು ಸದಾ ಭಗವಂತನನ್ನೇ ನೋಡ್ತಾ ಇರ್ತಾನೆ ಯಾವುದೋ ಒಂದು ರೀತಿಯಲ್ಲಿ ಅಲ್ವಾ. ಅದಕ್ಕೋಸ್ಕರ ಅವನ ದೃಷ್ಟಿಯಲ್ಲಿ ಭಗವಂತ ಯಾವತ್ತೂ ಮರೆಯಾಗೋದಿಲ್ಲ, ಮತ್ತು ಅವನು ಭಗವಂತನ ದೃಷ್ಟಿಯಿಂದ ಯಾವತ್ತೂ ಮರೆಯಾಗೋದಿಲ್ಲ. ಸೌಂದರ್ಯ, ಐಶ್ವರ್ಯ, ಮಾಧುರ್ಯ, ಔದಾರ್ಯ ಇದೆಲ್ಲವೂ ಕೂಡ ಅನಂತ ಸಮುದ್ರ, ರಸಮಯವಾಗಿರುವಂಥ ಆನಂದಮಯವಾಗಿರುವಂಥ ಭಗವಂತನ ದೇವದುರ್ಲಭ ಸಚ್ಚಿದಾನಂದ ಸ್ವರೂಪದ ಸಾಕ್ಷಾತ್ ದರ್ಶನವಾದ ಮೇಲೆ ಭಕ್ತ ಮತ್ತು ಭಗವಂತನ ಸಂಯೋಗ ಅನ್ನೋದು ಯಾವತ್ತೂ ಅವಿಚ್ಛಿನ್ನವಾಗಿ ಹೊರಟೋಗುತ್ತೆ. ಅಂದರೆ ಎರಡೂ ಬೇರೆ ಆಗೋದಿಲ್ಲ ಅಂತ, ಎರಡು ಸದಾ ಒಂದಾಗಿರುತ್ತೆ ಅನ್ನುವಂಥ ಒಂದು ಅರ್ಥವನ್ನು ಇದು ಕೊಡುತ್ತೆ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಭಗವಂತನ ಸಗುಣ ಸಾಕಾರ ಸ್ವರೂಪ ದರ್ಶನದ ಸಾಧನೆಯನ್ನು ಆರಂಭದಲ್ಲಿ ಯಾವ ರೀತಿ ಮಾಡಬೇಕು ಮತ್ತು ಸಾಧನೆಯ ಅಂತಿಮ ಸ್ಥಿತಿಯಲ್ಲಿ ಅದು ಹೇಗಿರುತ್ತೆ ಅನ್ನೋದು ಪ್ರಶ್ನೆ. ಉತ್ತರ ಏನು ಅಂತಂದರೆ, ಸಗುಣ ಸಾಕಾರ ಸ್ವರೂಪದಲ್ಲಿ ಶ್ರದ್ಧೆ ಅನ್ನೋದು ಇರಬೇಕು. ಅದು ಎಲ್ಲಕ್ಕಿಂತ ಮೊದಲ ಮಾತು. ಏನು, ನಮ್ಮಲ್ಲಿ ಶ್ರದ್ಧೆ ಅನ್ನೋದು ಇರಬೇಕು. ಸಗುಣ ಸಾಕಾರ ಸ್ವರೂಪವನ್ನು ನಾವು ಆರಾಧಿಸಬೇಕು ಅಂತಂದರೆ, ಸಗುಣ ಸಾಕಾರ ಸ್ವರೂಪದ ಉಪಾಸಕ ತನ್ನ ಇಷ್ಟ ದೇವರು ಸರ್ವಶಕ್ತಿವಂತ ಮತ್ತು ಸರ್ವಶ್ರೇಷ್ಠನಾಗಿದ್ದಾನೆ, ಅವನೇ ನಿರ್ಗುಣ ಸಗುಣ ಎಲ್ಲವೂ ಆಗಿದ್ದಾನೆ ಅನ್ನೋದನ್ನು ನಿರ್ಧಾರ ಮಾಡ್ಕೋಬೇಕು. ಮೊದಲು ನಾವು ಮಾಡಬೇಕಾಗಿರೋದು ಏನು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಾರೆ. ಈಗ ನಾನು ಸಗುಣ ಸ್ವರೂಪದಲ್ಲಿ ಭಗವಂತನನ್ನು ಆರಾಧನೆ ಮಾಡಬೇಕು ಅಂದರೆ ಮೊದಲು ಶ್ರದ್ಧೆ ಇರಬೇಕು. ನಾನು ಯಾರನ್ನು ಆರಿಸ್ಕೊಳ್ತೀನೋ ಭಗವಂತ ಅವನೇ ನನಗೆ ಅಂತ ಒಂದು ನಂಬಿಕೆ ನನಗೆ ಬರುತ್ತೆ, ಅದರಲ್ಲಿ ನನಗೆ ಆಸಕ್ತಿ ಇರುತ್ತಲ್ಲ, ಆ ಇಷ್ಟ ದೇವರೇ ಸರ್ವಶಕ್ತಿವಂತ ಸರ್ವಶ್ರೇಷ್ಠ, ಅವನೇ ಎಲ್ಲ ನಿರ್ಗುಣ ಸಗುಣ ಎಲ್ಲ ಅನ್ನೋದನ್ನು ನಿರ್ಧಾರ ಮಾಡ್ಕೋಬೇಕು. ಒಂದು ವೇಳೆ ಸಾಧಕ ತನ್ನ ಇಷ್ಟ ಸ್ವರೂಪಕ್ಕಿಂತ ಬೇರೆ ಯಾವುದೇ ಸ್ವರೂಪವನ್ನು ಹೆಚ್ಚು ಅಂತ ತಿಳಿದ್ರೆ ಅವನಿಗೆ ತನ್ನ ಇಷ್ಟದ ಉಪಾಸನೆಯಿಂದ ಸರ್ವೋಚ್ಚವಾದಂತಹ ಫಲ ಸಿಗೋದಿಲ್ಲ. ಈಗ ನಾನು ಏನು ಇಷ್ಟಪಡ್ತೀನೋ ಆ ದೇವರನ್ನ ಬಿಟ್ಬಿಟ್ಟು ಯಾರೋ ಇನ್ನೊಂದು ಹೇಳಿದ್ರು ಅಂತಂದ್ಬಿಟ್ಟು ಅದನ್ನು ಯಾವಾಗ ನಾನು ಇಷ್ಟಪಟ್ಟು ಉಪಾಸನೆ ಮಾಡುತ್ತೀನೋ ಆವಾಗ ನಮಗೆ ಕಂಪ್ಲೀಟ್ ಫಲ ಸಿಗೋದಿಲ್ಲ. ಯಾಕಂದರೆ ನನಗೆ ಇಷ್ಟ ಆಗಿರುವಂಥ ಸ್ವರೂಪನೇ ಬೇರೆ ಆಗಿರುತ್ತೆ. ನಾನು ಇನ್ಯಾವುದನ್ನು ಉಪಾಸನೆ ಮಾಡಿದಾಗ ಅದು ಅರ್ಧಂಬರ್ಧ ಅನಿಸ್ಕೊಳ್ಳುತ್ತೆ. ಅಲ್ಲಿ ಕಂಪ್ಲೀಟ್ ನಮಗೆ ನಂಬಿಕೆ ವಿಶ್ವಾಸ ಅನ್ನೋದು ಇರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ. ಈಗ ಒಂದು ಇಷ್ಟ ದೇವರನ್ನು ನಮ್ಮದು ಅಂತ ಮಾಡಿಕೊಂಡು ಅದರಲ್ಲೇ ನನಗೆ ಕಂಪ್ಲೀಟ್ ಶ್ರದ್ಧೆ ವಿಶ್ವಾಸ ನಂಬಿಕೆ ಎಲ್ಲ ಇರಬೇಕು. ಇದಾದ ಮೇಲೆ ಭಗವಂತನ ಯಾವ ಸ್ವರೂಪದಲ್ಲಿ ನನ್ನ ಇಷ್ಟ ಬುದ್ಧಿ ದೃಢವಾಗಿರುತ್ತೋ ಆ ಸ್ವರೂಪದ ಯಾವುದೇ ತನ್ನ ಮನಸ್ಸಿಗೆ ಅನುಕೂಲವಾಗಿರುವಂಥ ಒಂದು ಮೂರ್ತಿಯನ್ನು ಅಥವಾ ಚಿತ್ರಪಟವನ್ನು ಮುಂದುಗಡೆ ಇಟ್ಕೊಂಡು ಅದರಲ್ಲಿ ಪ್ರತ್ಯಕ್ಷ ಮತ್ತು ಚೇತನ ಬುದ್ಧಿಯನ್ನು ಈಡಿಸಿ ಅದರಲ್ಲೇ ನನಗೆ ಮನಸ್ಸಿರಬೇಕು. ಅತ್ಯಂತ ಶ್ರದ್ಧೆಯಿಂದ ಪ್ರೀತಿಯಿಂದ ಅದರ ವಿಧಿವತ್ ಪೂಜೆ ಮಾಡಬೇಕು. ವಿಧಿವಿಧಾನಗಳಿರುತ್ತಲ್ಲ ಆ ರೀತಿಯಲ್ಲಿ ಪೂಜೆ ಮಾಡಬೇಕು. ಮತ್ತು ಸ್ತವನ ಪ್ರಾರ್ಥನೆ ಮತ್ತು ಧ್ಯಾನ ಇದರಿಂದ ನಾವು ಮಾಡ್ತಾ ಇದ್ದಾಗ ಮುಂದೆ 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 ಏನಾಗುತ್ತೆ, ಪ್ರೇಮ ಪ್ರೀತಿ ಅನ್ನೋದು ಬೆಳೀತಾ ಹೋಗಬೇಕು. ಆ ಭಗವಂತನಲ್ಲಿ ನಮಗಿರುವಂಥ ಪ್ರೀತಿ ದಿನೇ ದಿನೇ ಹೆಚ್ಚಾಗ್ತಾ ಹೋಗಬೇಕು. ಪೂಜೆಯ ಸಮಯದಲ್ಲಿ ದೃಢ ಶ್ರದ್ಧೆಯ ಮೂಲಕ ಸಾಧಕನಿಗೆ ಭಗವಂತನ ಮೂರ್ತಿ ಜಡಮೂರ್ತಿ ಅಲ್ಲ, ಅಲ್ಲದೆ ಅವನು ಸಾಕ್ಷಾತ್ ನಡೆದಾಡುವಂತಹ ನಗ್ತಾ ಇರುವಂತಹ ಮಾತಾಡ್ತಾ ಇರುವಂಥ ಮತ್ತು ತಿನ್ನುವ ಉಣ್ಣುವ ಚೇತನ ಭಗವಂತ ಇದ್ದಾನೆ ಅನ್ನುವಂಥ ಒಂದು ಭಾವನೆ ಇರಬೇಕು.
ಯಾವಾಗ ನಾವು ಒಂದು ಮೂರ್ತಿಯನ್ನು ಇಟ್ಕೊಂಡು ಅದೇ ಸರ್ವಸ್ವ ನನಗೆ ಅಂತ ಅಂದ್ಕೊಂಡು ನಾವು ಅವನಿಗೆ ಸೇವೆ ಮಾಡ್ತಿರ್ತೀವೋ, ಆ ಮೂರ್ತಿ ಕೂಡ ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡುತ್ತೆ. ಅಂದರೆ ಅದು ನಮ್ಮ ಎಲ್ಲ ಭಾವನೆಗಳನ್ನು ಅರ್ಥ ಮಾಡಿಕೊಂಡು, ಈಗ ಆ ಮೂರ್ತಿನೇ ನಮಗೆ ನೋಡಿದಾಗ ನಗ್ತಾ ಇರೋ ಹಾಗಿರುತ್ತೆ. ಆಮೇಲೆ ಮುಗುಳ್ನಗೆ ಮಾಡೋದು, ಕೋಪ ಮಾಡ್ಕೊಳ್ಳೋದು, ಸಪ್ಪಗಿರೋದು ಎಲ್ಲ ಅನಿಸುತ್ತೆ ನಮಗೆ. ಯಾರು ಅದನ್ನು ಅನುಭವಿಸಿರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ. ಇದೆಲ್ಲ ನಮಗೂ ಅನುಭವ ಆಗಬೇಕು ಅಂತಂದರೆ, ಇಲ್ಲಿ ಯಾವ ರೀತಿ ಅವ್ರು ಹೇಳ್ತಾ ಇದ್ದಾರೋ ಆ ರೀತಿ ಮಾಡಿದಾಗ, ಅಂದರೆ ಅಷ್ಟು ಸಮರ್ಪಣೆ ಭಾವ ನಮಗೆ ಆ ಮೂರ್ತಿಯಲ್ಲಿರಬೇಕು. ಅಷ್ಟು ಪ್ರೀತಿಸಬೇಕು ನಾವು ಆ ಮೂರ್ತಿಯನ್ನು, ಅಷ್ಟು ಅದರ ಜೊತೆ ಒಂದಾಗಬೇಕು, ಒಡನಾಡಿಕೆ ಇರಬೇಕು. ಅದು ನಿಜವಾಗಲೂ ಭಗವಂತ ಅಲ್ಲಿದ್ದಾನೆ, ಅವನಿಗೆ ನಾನು ಸೇವೆ ಮಾಡ್ತಾ ಇದ್ದೀನಿ, ಅವನನ್ನು ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ, ಅವನ ಧ್ಯಾನ ಮಾಡ್ತಾ ಇದ್ದೀನಿ, ಅವನಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಈ ರೀತಿ ನಾವು ಅಂದ್ಕೊಂಡು ಅವನ ಸೇವೆ ಮಾಡ್ತಾ ಇದ್ದಾಗ ಏನನ್ಸುತ್ತೆ, ಆ ಭಗವಂತನ ಮೂರ್ತಿ ಜಡಮೂರ್ತಿ ಅಲ್ಲ, ಅವನು ಸಾಕ್ಷಾತ್ ನಡೆದಾಡ್ತಾ ಇರುವ, ನಗ್ತಾ ಇರುವ, ಮಾತಾಡ್ತಾ ಇರುವ, ತಿಂತಾ ಇರುವಂಥ ಒಬ್ಬ ಚೇತನ ಭಗವಂತ ಅದರಲ್ಲಿ ಇದ್ದಾನೆ ಅನ್ನುವಂಥ ಭಾವನೆ ನಮ್ಮಲ್ಲಿ ಬರಬೇಕು. ಬರುತ್ತೆ. ಒಂದು ವೇಳೆ ಆ ಸಾಧಕನ ಶ್ರದ್ಧೆ ಅನ್ನೋದು ನಿಜವಾಗಿ ಆಗಿದ್ದರೆ, ಆ ವಿಗ್ರಹದಲ್ಲೇ ಅವನಿಗೆ ಭಗವಂತನ ಚೇತನ ಅರ್ಚಾವತಾರ ಆಗಿಬಿಡುತ್ತೆ. ಅಂದರೆ ನೋಡ್ತಾನೆ ಪ್ರತ್ಯಕ್ಷವಾಗಿ, ನಾನಾ ರೀತಿಯಲ್ಲಿ ಭಕ್ತವತ್ಸಲತೆಯ ಪ್ರತ್ಯಕ್ಷ ಪರಿಚಯ ಮಾಡಿಕೊಟ್ಟು ಸಾಧಕನ ಜೀವನವನ್ನು ಸಫಲ ಮತ್ತು ಆನಂದಮಯಗೊಳಿಸ್ತಾನೆ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಮೀರಾಬಾಯಿ, ಈ ರೀತಿಯ ಬೇಕಾದಷ್ಟು ಭಕ್ತರ ಜೀವನದ ಒಂದು ಘಟನೆಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಅರ್ಚಾವತಾರಗಳು ಇಂತಹ ಅರ್ಚಾವತಾರಗಳಾಗಿದೆ. ಅಂದರೆ ಅವರು ಸ್ವಯಂ ಆ ವಿಗ್ರಹದಲ್ಲೇ ಭಗವಂತನನ್ನು ನೋಡಿದ್ದಾರೆ ಮತ್ತು ಸಾಕ್ಷಾತ್ ಭಗವಂತನನ್ನು ದರ್ಶನ ಮಾಡಿರ್ತಾರೆ. ಅದನ್ನೆಲ್ಲ ನಾವು ಎಕ್ಸಾಂಪಲ್ ನೋಡಿದಾಗ, ಅಂದರೆ ಅದಕ್ಕೆ ಭಕ್ತರ ಚರಿತ್ರೆಗಳನ್ನು ನಾವು ಸ್ವಲ್ಪ ತಿಳ್ಕೊಳ್ತಾ ಇದ್ದಾಗ ಹೇಗಾಗುತ್ತೆ ಇದೆಲ್ಲ ಅನ್ನೋದು ಗೊತ್ತಾಗುತ್ತೆ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಭಗವದ್ಗೀತೆಯ ಜೊತೆಗೆ ನಾವು ಭಾಗವತವನ್ನು ಕೇಳಬೇಕು. ಇದು ಥಿಯರಿ ಆದರೆ, ಇದರಲ್ಲಿ ವಿಷಯಗಳು ಕೊಟ್ಟಿದ್ರೆ, ಭಾಗವತದಲ್ಲಿ ಅದರ ವಿವರಣೆಗಳಿರುತ್ತೆ. ಅಂದರೆ ಅದು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಹೇಗಾಗಿರುತ್ತೆ, ಹೇಗಾಗುತ್ತೆ ಅನ್ನೋದನ್ನೆಲ್ಲ ನಾವು ಅದರಲ್ಲಿ ತಿಳ್ಕೊಳ್ಬೋದು. ಅದಕ್ಕೋಸ್ಕರನೇ ಇದರ ಜೊತೆಗೆ ಬೇಕಾದರೆ ಪ್ಲೇಲಿಸ್ಟಲ್ಲಿ ಭಾಗವತವನ್ನು ಕೂಡ ನಾವು ಓದ್ತಾ ಇರೋದಿದೆಯಲ್ಲ, ಅದರಲ್ಲಿ ನಾವು ಕೇಳಿ ತಿಳ್ಕೊಬೋದು. ಸೊ ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.